ಪಟಾಕಿ ಗರ್ನಲ್ಲೇ ಹೊಡ್ಕೊಬಿಡ್ರಿ. ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ಸಟ್ ಬಿಡು. ನೀವು ಶುರು ಮಾಡಿ. ಹಲೋ ಗೈಸ್. ಹಾಯ್ ಆಂಟಿ. ಚಾಯ್ ಕುಡಿದು ಒಳ್ಳೆ ಚಾವಣಿ ಉಂಟೆ ಉಂಟು. ಗೈಸ್ ಆಕ್ಚುಲಿ ಎಂತ ಗೊತ್ತುಂಟಾ, ಇವತ್ತು ನಾವು ಎಲ್ಲಿ ಇದೆಯಾ ಕೇರಳ ಅಲ್ಲಿ. ಒಂದು ನಿಮಿಷ ಕನ್ನಡ ಕೇಳಲು ನಿಮಗೆ ಸಾಧ್ಯ ಅಂಡ ಮಾತ್ರ ಕೇಳನೆ ಹಿಜಂಡ ಕೇಳಿಕ ಪಡ್ತಿದ್ದು ಕೊಲ್ಲಿ ತಣ್ಣೆ ಕೋಸಿಕೋಡಿ ಕ್ಯಾಲಿಕಟ್ ಅಲ್ಲಿ ಇದ್ದೀನಿ. ಇವತ್ತು ನಾನು ವಾಯನಾಡು ಅಲ್ಲಿ ಹೋಗ್ತಾ ಇದ್ದೀನಿ. ವಾಯನಾಡಲ್ಲಿ ಎಲ್ಲಿ ಗೊತ್ತುಂಟಾ ನಿಮ್ಗೆ? ಅದು ಗೊತ್ತುಂಟು, ಇಡು ನಾ ಇಂಡು. ಮೌಂಟ್ ವೇನ್ ಕ್ಯಾಂಪ್ ಗ್ರೌಂಡ್ 900 ಕುಂಡಿ. ಸೊ ತುಂಬಾ ಎಕ್ಸೈಟೆಡ್ ಇದ್ದೀನಿ ಅದೇ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ. ಸೊ ನಾನು ರೆಡಿ ಆಗಿದ್ದೀನಿ, ನನ್ನ ಫ್ರೆಂಡ್ ಕೂಡ ರೆಡಿ ಆಗಿದ್ದೀನಿ. ಇದೇ ಅವ್ಳ. ನೋಡ ಎಷ್ಟು ಚಂದ ಅಲ್ಲ. ನೇಚರ್ ಅಂದ್ರೆ ನೇಚರ್ ಕಣೆ. ಆದ್ರೂ ನೀರ್ಯಾಕ ಸ್ವಲ್ಪ ಉಪ್ಪು ಕುಡಿತಾ ಇಲ್ವಾ? ಹೌದು ಕಣೆ, ಸ್ವಲ್ಪ ಮೇಲ್ ನೋಡ್ರವ. ಅಂತದೇನೈತೆ? ನಾನು ಮನ್ಸು ಮಾಡಿಬಿಟ್ರೆ ಏರೋಪ್ಲೇನ್ ಬೇಕಾದ್ರೂ ತಗೊಂತೀನಿ. ಆಮೇಲೆ ರಿಲೇಷನ್ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಮನೆ ಮೇಲಿಂದಾನೇ ಓದ್ಲು ಮನೆಗೆ ಬಂದು ಹೋಗ್ಲಿಲ್ಲ ಅಂತ, ಅದಕ್ಕೆ ತಗೊಂಡಿಲ್ಲ. ಯಾಕೆ ನನಗೆ ಫೋನ್ ಮಾಡಿ ತೊಂದರೆ ಕೊಡ್ತಾ ಇದ್ದೀರಲ್ಲ? ಹಿಂಗೆ ಮಾಡ್ತಿದ್ರೆ ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ ಅಷ್ಟೇ. ಯಾಕೆ ಏನಾಯ್ತು? ಯಾರೋ ಗೊತ್ತಿಲ್ಲ ರೀ, ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾರೆ. ನನಗಂತೂ ಸಾಕಾಗೋಗಿದೆ. ನಂಬರ್ ಬ್ಲಾಕ್ ಮಾಡೋದಲ್ವಾ? ಬ್ಲಾಕ್ ಮಾಡಿದ್ರು ಬೇರೆ ನಂಬರಿಂದ ಕಾಲ್ ಮಾಡ್ತಾನೆ ಇದ್ದಾರೆ. ಒಂದು ಕೆಲಸ ಮಾಡಿ, ನಂಗೆ ಹೊಸ ಸಿಮ್ ಕೊಡಿಸ್ಬಿಡಿ, ನಾನು ನಂಬರೇ ಚೇಂಜ್ ಮಾಡಿಬಿಡ್ತೀನಿ. ಸರಿ ಇರು, ಬರ್ತೀನಿ. ನಿಮ್ಮ ಮೊಬೈಲ್ ಕೊಡು. ಬೇರೆ ಸಿಮ್ ಹಾಕಿದ್ದೀನಿ. ಈ ಖುಷಿನಾ? ಇಲ್ಲ ಇರಿ. ಹಲೋ, ಯಾರ ದಿನ ಫೋನ್ ಮಾಡಿ ತಲೆ ತಿಂತಿದ್ದಲ್ಲ. ಈಗ ನಾನು ನಂಬರೇ ಚೇಂಜ್ ಮಾಡಿದ್ದೀನಿ. ಅದೆಂಗ್ ತೊಂದರೆ ಕೊಡ್ತೀಯೋ ನಾನು ನೋಡ್ತೀನಿ. ನಾನು ಸಣ್ಣವಿದ್ದಾಗ ನಮ್ಮವ್ವ ನನಗೆ ಯಾವ ರೇಂಜಿಗೆ ಹೊಡಿತಿದ್ಲಂದ್ರ ಹೊಡೆತಕ್ಕ ಕೈಯಾನ ಬಳಿ ಒಡೆದು ಹೋಗ್ಬಿಡ್ತಿದ್ವು. ಹೊಡೆದಾದ್ಮೇಲೆ ತನ್ನಷ್ಟು ತಾನ ವಿಚಾರ ಮಾಡಿ ನನ್ನ ಬಳಿ ಇವನಿಂದ ಹೊಡೆದು ಅಂತ ಮತ್ತೊಂದು ರೌಂಡ್ ಬಡಿತಿದ್ಲು. ನಾಲ್ಕು ದಿನಾನೋ 5 ದಿನ ಹಿಂದೆ ಹೋದ ವಾರದಲ್ಲಿ ಮನೆ ಭೋಜೇಗೌಡರು ಫೋನ್ ಮಾಡಿದ್ರು. ಗುರು ಸ್ವಲ್ಪ ಸಾಮಾನು ಇದೆಯಂತೆ, ನಿಖಿಲ್ ಏನೋ ಶೂಟಿಂಗ್ ಐಟಮ್ಗಳು ಇದೆಯಂತೆ, ಆಮೇಲೆ ಕುಮಾರಸ್ವಾಮಿದು ಯಾವುದೋ ಇಂಪಾರ್ಟೆಂಟ್ ಸಾಮಾನುಗಳು ಇದೆ ಅಂತ ಹೇಳಿದಕ್ಕೆ ನಾನೇನಂದೆ, ನೀನು 2-3 ದಿನ ಇಲ್ಲಪ್ಪ, ನಾನು 1 ತಿಂಗಳು ಟೈಮ್ ಕೊಡ್ತೀನಿ, ನೀವು ಬಂದು ಸಾಮಾನು ತೊಗೊಂಡೋಗೋರ್ಗು ನಾನು ಹೋಗಲ್ಲ ಅಂದಿದ್ದೀನಿ. ನಾನು ಈಗ ನಿನ್ನೆ ಕುಮಾರಸ್ವಾಮಿ ಮಾಧ್ಯಮ ದೃಷ್ಟಿಯಲ್ಲಿ ಮಾತಾಡಿದ್ದಾರೆ, ಇಲ್ಲ ನನ್ನ ಸಾಮಾನು ಇತ್ತು, ಸಾಮಾನು ತೊಗೊಂಡು ಅವ್ರ ಫ್ಲಾಟ್ ಅವ್ರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ನಾನು ಸಾಮಾನು ಕೊಡಲ್ಲ ಅಂದ್ರೆ ನನ್ನ ತಪ್ಪು. ನನ್ನ ಭೋಜೇಗೌಡರು 4 ದಿನ ಹಿಂದೆ ಮಾತಾಡಿದೆ. ಭೋಜೇಗೌಡರಿಗೆ ನೀವು ಇವತ್ತಿಲ್ಲ ಆದರೂ ನೀವು 1 ತಿಂಗಳು ಬಾ, ಅಲ್ಲಿವರೆಗೂ ನಾನು ಹೊರಗಡೆ ಹೋಗಲ್ಲ, ನಾನು ನೀವು ಬಂದು ನಿಮ್ಮ ಸಾಮಾನು ತೊಗೊಂಡೋಗಿ ಆಮೇಲೆ ನಾನು ಬೇಕಾದ್ರೆ ಹೊರಗಡೆ ಹೋಗ್ತೀನಿ ಅಂತ ಹೇಳಿದ್ದೆ ನಾನು. ಆಯಿತು, ಅವರೇ ಹೇಳ್ಕೊಂಡವ್ರೆ, ಇಲ್ಲ ನಮ್ಮ ಸಾಮಾನು ಇದೆ, ನಾವು ಸಾಮಾನು ತೊಗೊಂಡು ಅವ್ರು ಫ್ಲಾಟ್ ತಗೊಂಡು ಅಂತ ಹೇಳ್ತಿದ್ದಾರೆ. ಅದಕ್ಕೆ ದೊಡ್ಡದಾಗಿ ಬೆಳೆಸೋದೇನು ಬೇಕಾಗಿಲ್ಲ. ಏನ ನನ್ನ ದೊಡ್ಡತನ ಅವ್ರ ಸಾಮಾನು ಎತ್ತೋವರೆಗೂ ನಾನು ಆಚೆ ಹೋಗ್ಬಾರ್ದಂತ. ಬೇರೆಯವ್ರು ಇದ್ದಿದ್ದು ಏನ್ ಮಾಡೋರು ಗೊತ್ತಾ, ಸಾಮಾನೆಲ್ಲ ತಗೊಂಡು ಆಚೆ ಹಾಕೋರು. ನೀವು ಪ್ರಾಣೇಶ ಏನ್ ಹೆಸರು ಇವು? ಚಂದ್ರಪ್ಪ, ಕರಿಯಪ್ಪ, ಬಿಳಿಯಪ್ಪ, ಗಣಪ್ಪ, ಹನುಮಪ್ಪ, ಏನ್ ಇವ ಹೆಸರು? ಸಿಂಪಲ್ ಆಯ್ತು ಬೇಗ ಅಂದೇನೆ. ಏನು ಹುಣ್ಣಿಮೆ ಮುಂದೆ ಹುಟ್ಟಿದ್ರೆ ಚಂದ್ರಪ್ಪ, ಚಂದ್ರಶೇಖರ, ಅಮಾಸಿ ಮುಂದೆ ಹುಟ್ಟಿದ್ರ ಕರಿಯಪ್ಪ, ಗಣೇಶ್ ಬಿಡಿ ಬಾಳ ಸೇರ್ತದವ್ರಪ್ಪ ಗಣಪ್ಪ, ಬಸ್ಸಿನಾಗ ಹೋಗೋ ಮುಂದೆ ಅವರ ಹೊಡೆದ್ಲ ಬಸಪ್ಪ, ಶನಿವಾರ ದಿವಸ ಹುಟ್ಟಿದ್ನ ಹನುಮಪ್ಪ. ಹಿಂಗ ನಮ್ಮಲ್ಲಿ ನೀವ್ ಹೆಂಗ್ ಇಡ್ತಿರೋ ಬೇಗ ನಾನು. ನಮ್ದು ಹಂಗಪ್ಪ ಮುಸ್ಲಿಮ್ರದು, ನಿಮ್ದು ಹೆಂಗದ ನಮ್ದು ಹಂಗ. ನೀವ್ ಹೆಂಗ್ ಇಡ್ತೀರಿ ನೋಡಪ್ಪ. ಕೂಸು ಹುಟ್ಟಿದಗಳಿಗೆ ತಲೆಯಾಗ ಒಂದ ಕೂದ್ಲಿತ್ತು ಅಂದ್ರೆ ಇಕ್ಬಾಲ್, ಹುಟ್ಟಿದಗಳೇ ಹುಡುಗ ನಗ ಕತ್ತಿತ್ತು ಅಂದ್ರೆ ಇಸ್ಮಾಯಿಲ್, ದೊಡ್ಡವಾದ್ಮೇಲೆ ಅವನ ಹಸನ್ ಸಾಬ್, ಹುಡುಗ ಕೆಂಪಿಗಿತ್ತ ಲಾಲ್ ಸಾಬ್, ಕರ್ರಗಿತ್ತು ಕರೀಂ ಸಾಬ್, ಕೆಳಗೆ ಬಿಟ್ಟುಗಳೇ ಜುಳು ಹರಿದಾಡ್ತಿದ್ರೆ ಜಿಲಾನಿ, ಎತ್ತಿಗೊಂಡುಗಳೇ ಗದ ನಡ್ಗಾಕತ್ತೆ ಅಂದ್ರೆ ಶೇಖ್ ಅಬ್ದುಲ್ಲಾ,
ಅಂಕಲ್, ಈ ಮಲಯಾಳಿಸ್ಗೆ ಕಾನ್ಸ್ಟಿಪೇಷನ್ ಆದ್ರೆ ಏನ್ ಹೇಳ್ತಾರೆ? ಅದೇ ಮಲಬದ್ಧತೆಗ. ಹಾ, ಅದೇ ಏನ್ ಹೇಳ್ತಾರೆ? ದೋಸ್ತ ಒಂದ್ ಡೈಲಾಗ್ ಹೊಡಿಯೋ. ಹೊಡಿಲ? ಹಾ. ಈ ಕೈ 5 ಕೋಟಿ ಕನ್ನಡಿಗರ ಆಸ್ತಿ. ಮತ್ತೆ ಈ ಕೈ ರಾತ್ರಿ ಏನು ಲೇ ಹಿಮಲ್ ಅಳ್ಳಾಡ್ಸಕ್ ಹೋಗಿ ಕೂದ್ಲ ಕಟ್ ಮಾಡ್ಸಂಬಾರು ಬಾಡೆ. ಅದೆಷ್ಟು ಉದ್ದ ಬೇಯಿಸಿದಿ ನೋಡು. ಏ ಯವ್ವ, ಇದು ಹೊಸ ಫ್ಯಾಷನ್ ಐತಿ. ಏನ್ ಫ್ಯಾಷನು ಮೂದೇವಿ? ನಿಮ್ ತಂಗಿನ ನೋಡಕ್ ಬಂದ ಗಂಡ ನೀನು ಒಪ್ಕೊಂಡು ಹೋಗ್ಯಾನ. ಸರ್, ಒಂದು ಕ್ವಶನ್ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಸರ್. ಮರದಲ್ಲಿ ಗಿಡದಲ್ಲಿ ಬೆಳೆದೇ ಇರೋ ಬೀಜ ಯಾವುದು ಅಂತ. ಅದನ್ನ ಬೇಲಿ ಮೇಲೆ ಒಣ ಹಾಕಿರ್ತಾರಲ್ಲ, ಆ ಜಡ್ಡಿನ ಕೇಳೋದು. ತಿನ್ಬಿಡ್ತೀವಿ ಊಸು, ಆದ್ರೆ ಮನೆಗೊಂದು ಬೇಕು ಗ್ಯಾಸು. ಆ ಗ್ಯಾಸ್ ತಗೊಳಕ್ಕೆ ಕೊಡಬೇಕು ಕಾಸು. ಆದ್ರೆ ಈ ಸಲ ಮಳೆ ಬರದೆ ಆಯ್ತು ನಮ್ಗೆಲ್ಲ ಲಾಸು. ನಾನು ಈಗ ಮನೆಯಿಂದ ಹೊರಟು ಆಯ್ತು 1 ತಾಸು. ರೋಹಿತ್ ಶರ್ಮನೇ ನಮ್ ಬಾಸು. ಏ ಬಸ್ಯ, ಬಾಯಾಗ ನಾಲ್ಗಿ ಏನ್ ಮಾಡಾಕಿರ್ತೈತಿ? ಮದುವೆಯಿಂದ ಹೆಂಡತಿ ತುಲ್ ನೆಕ್ಕಾಕ್ರಿ ಸರ. ಏ ಬಸ್ಯ, ಇದು ಯಾರು ಹೇಳ್ಯಾರ ನಿನಗ? ಯಾರು ಹೇಳಿಲ್ರಿ ಸರ, ಮೊಬೈಲ್ದಾಗ ನೋಡಿನ್ರಿ. ಯಾಕೆ ಚಿನ್ನ, ಏನಾಯ್ತು? ಅವಾಗಿಂದ ಮೀನಿನ ಮರಿ ಹುಡುಕ್ತಾ ಇದ್ದೀನಿ ಚಿನ್ನಿ, ಒಂದು ಮೀನಿನ ಮರಿನೂ ಸಿಗ್ತಾ ಇಲ್ಲ. ಏನ್ ಮಾಡ್ಲಿ? ಇರು ಇನ್ನೊಂದ್ಸಲ ನೋಡ್ತೀನಿ. ಛೇ, ಸಿಗ್ಲೇ ಇಲ್ಲ. ಚಿನ್ನು, ಮೀನಿನ ಮರಿ ಸಿಕ್ತು. ಸಿಕ್ಕಾಪಟ್ಟೆ ದಪ್ಪ ಐತೆ ಚಿನ್ನು, ಉದ್ದಕ್ಕೈತೆ. ಅಯ್ಯ, ನಿನ್ ಮಕ ಮುಚ್ಚ. ಅದು ಮೀನಿನ ಮರಿ ಅಲ್ಲ ಕಣೆ, ನಂದು ತುಂಡೆ ಮರಿ. ಬಿಡೆ ನಡಿ, ನಿನ್ ಮಕ ಮುಚ್ಚ. ಮೀನಿನ ಮರಿಗೂ ತುಂಡೆ ಮರಿಗೂ ವ್ಯತ್ಯಾಸನೇ ಗೊತ್ತಿಲ್ಲ ನಿಂಗೆ. ಅದಕ್ಕೆ ಚಿಕ್ಕ ಹುಡ್ಗಿರ್ನ ಮದ್ವೆ ಆಗ್ಬಾರ್ದು ಗುರು. ಇನ್ನು ಸ್ವಲ್ಪ ಹೊತ್ತು ಹಂಗೆ ಬಿಟ್ಟಿದ್ರೆ ಕಿತ್ಕೊಂಡ್ ಹೋಗ್ಬಿಟ್ಟು ಕಬಾಬ್ ಮಾಡ್ಕೊಂಡ್ ತಿನ್ಕೊಂಡ್ಬಿಡ್ತಿದ್ದೇನೋ ನೀನು. ಬರೀ ಇಂಥದೆಯಾ?